ಈಗಾಗಲೇ ಚೂಮಂತರ ಅನ್ನೋ ಸಿನಿಮಾ ಭಾರಿ ಯಶಸ್ಸನ್ನು ಕಾಣ್ತಾ ಇದೆ. ಈ ಒಂದು ಸಿನಿಮಾಗೆ ಒಂದು ಭಾಗ ಆಗಿರುವಂಥ ಇವತ್ತು ದಿ ಗ್ರೀಡ್ ಅನ್ನೋ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗಿದೆ. ಬನ್ನಿ ಈ ಒಂದು ಗ್ರೀಡ್ ಸಾಂಗಲ್ಲಿ ನಟಿಸಿದಂಥ ಕಿರುತೆರೆ ನಟಿ ನಮ್ರತಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ಒಂದು ಚೂಮಂತರ ಅನ್ನೋ ಸಿನಿಮಾಗೆ ಒಂದು ಭಾಗ ಆಗಿದ್ದೀರಾ ದಿ ಗ್ರೀಡ್ ಅನ್ನೋ ಪ್ರಮೋಷನಲ್ ಸಾಂಗಿಗೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಇದೆ. ಬಿಕಾಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೂವಿ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಕಾಣ್ತಾ ಇದೆ. ಒಂದು ಅದ್ಭುತವಾದ ವಿಜುವಲ್ಸ್ ಆ್ಯಂಡ್ ಕಥೆ, ಹಾಗೆ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ರೀತಿಯಲ್ಲೂ ಸದ್ದು ಮಾಡಿದಂಥ ಒಂದು ಸಿನಿಮಾ ಜೊತೆಗೆ ನಾನು ಈ ಥರ ಒಂದು ಚಿಕ್ಕ ರೀತಿಯಲ್ಲಿ ಅಸೋಸಿಯೇಟ್ ಆಗಿರೋದು ನನ್ನ ಪುಣ್ಯ. ಸೊ ಅದನ್ನು ಈ ರೀತಿ ರಿಲೀಸ್ ಮಾಡಿದಿದೆಯಲ್ಲ ಇವತ್ತು ಈ ಎಲ್ಲ ಮೀಡಿಯಾ ಮುಂದೆ, ಹಾಗೆ ಇಷ್ಟು ಎಲ್ಲ ಆ್ಯಕ್ಟರ್ಸ್ನ ಎಲ್ಲ ಕರೆಸಿ ಟೀಮ್ನ ಕರೆಸಿ ರಿಲೀಸ್ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಓಕೆ, ಫಸ್ಟ್ ಟೈಮ್ ನಿಮಗೆ ಈ ಸಿನಿಮಾ ತಂಡದಿಂದ ಅಪ್ರೋಚ್ ಬಂದಾಗ ಹೇಗಿತ್ತು? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ತರುಣ್ ಸರ್ ಕಾಲ್ ಮಾಡಿದಾಗ ನನಗೆ ಸೆಕೆಂಡ್ ಥಾಟ್ಸೇ ಇರಲಿಲ್ಲ. ನಾನು ಪಟ್ ಅಂತ ಒಪ್ಕೊಂಡಿದ್ದೆ ಅಷ್ಟೇ, ನಾನು ಮಾಡ್ತೀನಿ ಅಂತ. ಬಿಕಾಸ್ ಇಂಥ ಒಂದು ಅದ್ಭುತವಾದ ಸಿನಿಮಾ ಸಾಂಗಿಗೆ ಯಾರು ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ನನಗೂ ಒಂದು ಚಿಕ್ಕ ಗ್ರೀಡ್ ಇತ್ತು, ಇದರಿಂದ ನನಗೂ ಕೂಡ ಹೆಲ್ಪ್ ಆಗ್ಬೋದು, ಅಥವಾ ಈ ಸಾಂಗ್ ಇನ್ನಷ್ಟು ಜನಕ್ಕೆ ರೀಚ್ ಆಗ್ಬೋದು. ಇದು ನನಗೆ ಪ್ರೊಫೆಷ್ನಲಿ ನನ್ನ ಕರಿಯರ್ ವೈಸ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಸಿನಿಮಾ ಆಲ್ರೆಡಿ ಹಿಟ್ ಆಗಿದೆ, ಟೀಮ್ ಇಸ್ ಆಲ್ರೆಡಿ ಪ್ರೂವ್ಡ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಟೀಮ್. ಈ ಟೀಮ್ ಜೊತೆಗೆ ನಾನು ಕೆಲಸ ಮಾಡಿದ್ರೆ ಅದು ನನಗೆ ಇನ್ನೊಂದು ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ನಾನು ಪಟ್ ಅಂತ ಒಪ್ಕೊಂಡೆ. ಮ್ಯಾಮ್, ಇದು ನಿಮ್ಮ ಫ್ರೆಂಡ್, ಅವರು ನಿಮ್ಮ ಫ್ರೆಂಡ್ ದರ್ಶಿನಿ ಅವರು. ಸೊ ಎಷ್ಟು ಖುಷಿ ಆಗ್ತಿತ್ತು ಅವ್ರ ಜೊತೆ ನೀವು ಪರ್ಫಾರ್ಮೆನ್ಸ್ ಮಾಡೋಕ್ಕೆ? ದರ್ಶಿನಿ ಆ್ಯಕ್ಚುಲಿ ನಾಗಿಣಿ ಅನ್ನೋ ಒಂದು ಸೀರಿಯಲ್ ಮಾಡಿದೆ ನಾನು. ಅದರಲ್ಲಿ ಮೋಹಿನಿ ಅನ್ನೋ ಒಂದು ಪಾತ್ರ ಮಾಡಿದರು. ಸೊ ಅಲ್ಲಿಂದ ನನಗೆ ದರ್ಶಿನಿ ಗೊತ್ತು. ಆ್ಯಂಡ್ ಐ ಆಲ್ಸೋ ನೋ ಶೀಸ್ ಎನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಒಳ್ಳೆ ಕೊರಿಯೋಗ್ರಫರ್ ಆ್ಯಂಡ್ ಡಾನ್ಸರ್ ಅವರು. ಸೊ ಅವರು ಈ ಸಿನಿಮಾದ ಕೊರಿಯೋಗ್ರಫರ್ ಅಂತ ಹೇಳಿದಾಗ ಐ ವಾಸ್ ವೆರಿ ಕಂಫರ್ಟಬಲ್. ಅಂದರೆ ಗೊತ್ತಿರೋರ ಜೊತೆ ನೀವು ವರ್ಕ್ ಮಾಡೋದು ಇನ್ನಷ್ಟು ಕಂಫರ್ಟಬಲ್ ಆಗಿರುತ್ತೆ. ಬಿಕಾಸ್ ಅವ್ರಿಗೆ ನಿಮಗೆ ಪ್ಲಸ್ಸು ನೆಗೆಟಿವ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಸಖತ್ ಕಂಫರ್ಟಬಲ್ ಆಗಿತ್ತು. ಇಡೀ ಟೀಮ್, ನಾಟ್ ಓನ್ಲಿ ದರ್ಶಿನಿ, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, DOP ಟೀಮ್ ಆಗಿರ್ಬೋದು, ಇಡೀ ಟೆಕ್ನಿಷಿಯನ್ಸ್, ಎವ್ರಿಬಡಿ ಟ್ರೀಟೆಡ್ ಮೀ ಲೈಕ್ ಅವರ ಒಂದು ಆರ್ಟಿಸ್ಟ್ ನಾನು ಅನ್ನೋ ಥರ ಟ್ರೀಟ್ ಮಾಡಿದ್ರು. ಸೊ ಶೀ ಈಸ್ ಅಮೇಝಿಂಗ್. ಅವರು ಟ್ಯಾಲೆಂಟೆಡ್, ಅವ್ರು ಆಗಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಸಾಂಗ್ಗಳಲ್ಲಿ. ಸೊ ಇದರಲ್ಲೂ ಶಿ ಈಸ್ ಡನ್ ಎನ್ ಅಮೇಝಿಂಗ್ ಜಾಬ್. ಇನ್ನೊಂದೇನಂದ್ರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ನಾವು ನೋಡ್ತಾ ಇದ್ರಿ, ಕೋನ ಸಿನಿಮಾದ ಒಂದು ಪಾರ್ಟ್ ಆಗಿದ್ದೀರಾ. ಯಾವ ಪಾತ್ರ ಮಾಡ್ತಾ ಇದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ. ಯಾವ ಪಾತ್ರ ಮ್ಯಾಮ್? ಅದರಲ್ಲೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಆ ಪಾತ್ರದ ಬಗ್ಗೆ ನಾನಿನ್ನ ಗೊತ್ತಿಲ್ಲ, ಹೇಳೋ ಹಾಗಿಲ್ಲ ಅನಿಸುತ್ತೆ. ಬಿಕಾಸ್ ಟೀಮೇ ಅನೌನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಆಗಲೇ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಬಟ್ ಐ ಆಮ್ ಅ ಪಾರ್ಟ್ ಆಫ್ ಕೋನಾ ಟೀಮ್. ಅಫ್ಕೋರ್ಸ್ ಅದ್ರ ಪ್ರೊಡ್ಯೂಸರ್ ಬಂದು ನಮ್ಮ ಫ್ರೆಂಡ್ ತನಿಷಾ. ಸೊ ಅವರು ಅಪ್ರೋಚ್ ಮಾಡಿದಾಗ ಆ ಕ್ಯಾರೆಕ್ಟರ್ ವೆರಿ ನೈಸ್ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನಾನು ಒಪ್ಕೊಂಡಿದ್ದೀನಿ. ಯಾವ ಪಾತ್ರ ಅಂತ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗುತ್ತೆ. ಬಿಗ್ ಬಾಸ್ ನಂತರ ನಿಮಗೆ ಸಿನಿಮಾ ಆಪರ್ಚುನಿಟೀಸ್ ಬಂದಿಲ್ವಾ, ಅಥವಾ ಈಗ ಮಾಡ್ತಾ ಇದ್ದೀರಾ ಏನು ಅಂತ? ಎಸ್, ಬಿಗ್ ಬಾಸ್ ನಂತರ ಎಲ್ಲರಿಗೂ ಬರೋ ಹಾಗೆ ನನಗೂ ಕೂಡ ಸಾಕಷ್ಟು ಆಪರ್ಚುನಿಟೀಸ್ ಬಂತು, ಬೀಟ್ ಸಿನಿಮಾ ಹಾಗೆ ಟೆಲಿವಿಷನ್. ಬಟ್ ಐ ವಾಸ್ ವೆರಿ ಚೂಸಿ. ನನಗೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು ಅಂದ್ರೂ ಐ ಶುಡ್ ಬಿ ವೆರಿ ರೆಸ್ಪಾನ್ಸಿಬಲ್ ಆಗಿ ತೊಗೋಬೇಕಾಗಿತ್ತು ಡಿಸಿಷನ್ನ. ಸೊ ಹಾಗಾಗಿ ತುಂಬಾ ನಾನು ರಿಜೆಕ್ಟ್ ಮಾಡೋದಕ್ಕಿಂತ ಇಲ್ಲ, ಐ ವಾಸ್ ನಾಟ್ ಹ್ಯಾಪಿ. ಇದರಲ್ಲಿ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ ಅಂತ ತುಂಬಾ ನಾನು ಕೈ ಬಿಟ್ಟಿದ್ದು ಇದೆ. ಸೊ ಈಗ ಒಂದು 2 ಪ್ರಾಜೆಕ್ಟ್ ನಡೀತಾ ಇದೆ, ನಾಟ್ ಟೆಲಿವಿಷನ್. ಸೊ ಆ 2 ಪ್ರಾಜೆಕ್ಟಲ್ಲಿ ಒಂದು ಕೋಣ ಆಲ್ರೆಡಿ ಗೊತ್ತಾಗಿದೆ, ಇನ್ನೊಂದು ಆದಷ್ಟು ಬೇಗ ಹೇಳ್ತೀನಿ. ಇವಾಗ ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು, ನಾನು ಕೇಳ್ತೀನಿ, ನಮ್ರತ ಅವರ ಮದುವೆ ಯಾವಾಗ ಅಂತ. ಯಾಕೆ ನಂಗೆ ಮದುವೆ ಮಾಡಿಸ್ತಾ ಇದ್ರೆ? ಇನ್ನೂ ಕೆಲಸ ಮಾಡಬೇಕು. ಮದುವೆ ಅದು ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಆ್ಯಂಡ್ ಎಷ್ಟು ಈಸಿಯಾಗಿ ಕೇಳಿಬಿಟ್ರಿ ನೀವು ಮದುವೆ ಯಾವಾಗ ಆಗ್ತೀರ ಅಂತ. ಎಲ್ಲರೂ ಇಷ್ಟು ಈಸಿಯಾಗಿ ಕೇಳಿಬಿಡ್ತಾರೆ. ಬಟ್ ಅದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡೋಕ್ಕೂ ಶುರು ಮಾಡಿಲ್ಲ. ಬಿಕಾಸ್ ನಾನು ಮನೇಲೂ ಕೂಡ ಒಂದೂವರೆ 2 ವರ್ಷ ಟೈಮ್ ಕೊಡಿ, ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಸೊ ಮೊದಲು ಹುಡುಗ ಸಿಗಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಆಗಲೇ ಹೇಳಿದಾಗೆ. ಅದಾದಮೇಲೆ ಮದುವೆ ಅನ್ನೋ ಇದು ಕಾನ್ಸೆಪ್ಟ್ ಇಬ್ಬರು ತಲೆಯಲ್ಲೂ ಬರಬೇಕು, ಮನೆಯಲ್ಲಿ ಮಾತಾಡಬೇಕು. ಸೊ ಅದೆಲ್ಲ ಒಂದು ಪ್ರಾಸೆಸ್ ನಡೆದ ಮೇಲೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೋದು. ಈಗಂತೂ ದೇರ್ ಇಸ್ ನೋ ಮ್ಯಾರೇಜ್. ನಾಗಿನಿ ಅನ್ನೋ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾದವರು ನೀವು. ಸೊ ಇವಾಗ ನೆಕ್ಸ್ಟ್ ಬರೋ ಸಿನಿಮಾಗೆ ನೀವು ಯಾವ ಥರ ಪಾತ್ರ ಮಾಡಬೇಕು ಅಂತ ಇದ್ದೀರಾ ಅಂತ? ನನಗೆ ಯಾವುದಾದ್ರೂ ಒಳ್ಳೆ ಪಾತ್ರ ಕೊಟ್ಟರು ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ. ಅಂದರೆ ಆ ಪಾತ್ರ ಆ ಸಿನಿಮಾದಲ್ಲಿ ಒಂದು ಡಿಫ್ರೆನ್ಸ್ ಆಗಬೇಕು, ಒಂದು ಇಂಪಾರ್ಟೆನ್ಸ್ ಇರಬೇಕು ಆ ಪಾತ್ರಕ್ಕೆ. ಆ ಪಾತ್ರ ಎಲ್ಲರೂ ತಲೆಯಲ್ಲಿ ಇಟ್ಕೊಂಡು ಥಿಯೇಟ್ರಿಂದ ಆಚೆ ಹೋಗಬೇಕು. ಸೊ ನಮ್ರತ ಈ ಕ್ಯಾರೆಕ್ಟರ್ ಮಾಡಿದ್ಲಲ್ಲ, ಸಕ್ಕದಾಗಿತ್ತು ಅಂತ. ಸೊ ಅಂಥದ್ದು ಒಂದು ಒಳ್ಳೆ ಪಾತ್ರ ಬಂದರೆ ಐ ಆಮ್ ರೆಡಿ ಟು ಡೂ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಓಕೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅಂದರೆ ಅಭಿಮಾನಿಗಳಿಗಿಂತ ದೇ ಆರ್ ಮೈ ಫ್ಯಾಮಿಲಿ. ಬಿಕಾಸ್ ನನಗೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಇರೋದು, ದ್ಯಾಟ್ ಈಸ್ ಓನ್ಲಿ ದೆಮ್. ಬಿಕಾಸ್ ನಾನು ತುಂಬ ಕ್ಲೋಸ್ ಸರ್ಕಲು. ಸೊ ನಾನು
ಐ ಆಮ್ ವೆರಿ ಅಂದರೆ ಇಂಟ್ರೋವರ್ಟ್, ಅಂದರೆ ನಾನು ತುಂಬ ಜಾಸ್ತಿ ಎಲ್ಲರ ಥರ ಫ್ಯಾನ್ಸ್ ಜೊತೆ ಮಾತಾಡೋದಾಗಲಿ ಡೈಲಿ ಬೇಸಿಸಲ್ಲಿ, ಅಥವಾ ಅವ್ರನ್ನ ಏನಂತಾರೆ ತಿಂಗಳಿಗೊಂದ್ಸತಿ ಮೀಟ್ ಮಾಡೋದು ಅವೆಲ್ಲ ನಾನು ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಬೈತಾ ಇರ್ತಾರೆ, ಬಿಕಾಸ್ ಅವ್ರಿಗೆ ಏನಂತಾರೆ ಯು ಶುಡ್ ಬಿ ವೆರಿ ಕ್ಲೋಸ್ ಟು ದ್ಯಾಮ್ ಅಂತ. ಐ ಆಮ್ ಕ್ಲೋಸ್ ಟು ದ್ಯಾಮ್, ಬಟ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಗ್ರ್ಯಾಟಿಟ್ಯೂಡ್ನ ಅಷ್ಟು ಏನಂತಾರೆ ಓಪನ್ ಆಗಿ. ಸೊ ಇದ್ರ ಮೂಲಕ ನಾನು ಹೇಳೋದಿಷ್ಟೇ, ಇಲ್ಲಿವರೆಗೂ ಒಂದೊಂದು ಹೆಜ್ಜೆಲೂ ನನ್ನ ಜೊತೆಗೆ ಇದ್ದೀರಾ ಆ್ಯಂಡ್ ಎಲ್ಲನೂ ಪ್ರೋತ್ಸಾಹ ಕೊಟ್ಕೊಂಬಂದಿದ್ದೀರಾ ಎಲ್ಲದಕ್ಕೂ. ಸೊ ಇನ್ನು ಮುಂದೆ ಕೂಡ ಅಷ್ಟೇ ಆಶೀರ್ವಾದ, ಅಷ್ಟೇ ಪ್ರೋತ್ಸಾಹ, ಅಷ್ಟೇ ಪ್ರೀತಿ ನನ್ನ ಮೇಲಿರಲಿ. ಆ್ಯಂಡ್ ಹೀಗೆ ನನ್ನನ್ನಷ್ಟೇ ಅಲ್ಲ ಎಲ್ಲರನ್ನೂ ಬೆಳೆಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮೃತ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.